ಮಂಡ್ಯ ಲೋಕಸಭೆ ಚುನಾವಣೆಯ ಟಿಕೆಟ್ ಬಿಜೆಪಿ ಅಥವಾ ಜೆಡಿಎಸ್ ಎರಡು ಮೈತ್ರಿ ಪಕ್ಷಗಳಲ್ಲಿ ಯಾರಿಗೆ ಸಿಗಬಹುದು ಎನ್ನುವಂತ ಕುತೂಹಲ ಜನರಲ್ಲಿ ಮನೆ ಮಾಡಿದೆ. ಈ ಕುರಿತಂತೆ ಶೋಭಾ ಕರಂದ್ಲಾಜೆ ಅವರು ಮಾತನಾಡಿದ್ದಾರೆ. ಮಂಡ್ಯ ಕ್ಷೇತ್ರದ ಟಿಕೆಟ್ ಜೆಡಿಎಸ್ಗೋ ಬಿಜೆಪಿಗೋ ಗೊತ್ತಿಲ್ಲ, ಯಾರು ಅಭ್ಯರ್ಥಿ ಅನ್ನೋದು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ನನಗೆ ವಿಶ್ವಾಸ ಇದೆ, ಹೈಕಮಾಂಡ್ ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ. ಮಂಡ್ಯ ಲೋಕಸಭೆ ಟಿಕೆಟ್ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಎನ್ನುವುದಾಗಿ ಚಿಕ್ಕಮಗಳೂರಿನಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೈಕಮಾಂಡ್ ಮಂಡ್ಯ ದೃಷ್ಟಿಯಿಂದ ಒಳ್ಳೆ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ. ಜೆಡಿಎಸ್ ನಮ್ಮೊಂದಿಗೆ ಒಕ್ಕೂಟದ ಭಾಗವಾಗಿದೆ ಅಂತೇಳಿ ಶೋಭಾ ಕರಂದ್ಲಾಜೆ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಗೊತ್ತಿಲ್ಲ, ಅದನ್ನ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಯಾರಿಗೆ ಇವತ್ತು ನಮ್ಮ ಜೆಡಿಎಸ್ ನಮ್ಮ ಜೊತೆ ಮೈತ್ರಿ ಆಗಿದೆ, ಅದು ಜೆಡಿಎಸ್ಗೆ ಹೋದ್ರೆ ಜೆಡಿಎಸ್ ಆಗುತ್ತೋ ಇಲ್ಲ ನಮಗೆ ಬಂದರೆ ಯಾರು ಅಭ್ಯರ್ಥಿಗಳಾಗಬೇಕು, ಇದೆಲ್ಲವನ್ನು ಕೂಡ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ನನಗೆ ವಿಶ್ವಾಸ ಇದೆ, ಹೈಕಮಾಂಡ್ ಒಳ್ಳೆಯ ನಿರ್ಧಾರವನ್ನೇ ತಗೊಳ್ತಾರೆ ಮಂಡ್ಯ ದೃಷ್ಟಿಯಿಂದ. ಖಂಡಿತವಾಗಿ ಇವತ್ತು ಒಕ್ಕೂಟದ ಭಾಗ ಆಗಿ ಜೆಡಿಎಸ್ ಇದೆ ನಮ್ಮ ಜೊತೆ. ಆ ಸೀಟ್ ಯಾರಿಗೆ ಹೋಗುತ್ತೆ ಅನ್ನುವಂಥದ್ದು ಇನ್ನೂ ಕನ್ಫರ್ಮ್ ಆಗಿಲ್ಲ. ಯಾರಿಗೆ ಹೋಗುತ್ತೆ ಅನ್ನೋ ಆಧಾರದಲ್ಲಿ ಟಿಕೆಟ್ ಯಾರಿಗೆ ಅಂತ ನಿರ್ಧಾರ ಆಗುತ್ತೆ. ಗೊತ್ತಿಲ್ಲ, ಅದನ್ನ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಯಾರಿಗೆ ಇವತ್ತು ನಮ್ಮ ಜೆಡಿಎಸ್ ನಮ್ಮ ಜೊತೆ ಮೈತ್ರಿ ಆಗಿದೆ, ಅದು ಜೆಡಿಎಸ್ಗೆ ಹೋದ್ರೆ ಜೆಡಿಎಸ್ ಆಗುತ್ತೋ ಇಲ್ಲ ನಮಗೆ ಬಂದರೆ ಯಾರು ಅಭ್ಯರ್ಥಿಗಳಾಗಬೇಕು, ಇದೆಲ್ಲವನ್ನು ಕೂಡ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ನನಗೆ ವಿಶ್ವಾಸ ಇದೆ, ಹೈಕಮಾಂಡ್ ಒಳ್ಳೆಯ ನಿರ್ಧಾರವನ್ನೇ ತಗೊಳ್ತಾರೆ ಮಂಡ್ಯ ದೃಷ್ಟಿಯಿಂದ. ಖಂಡಿತವಾಗಿ ಇವತ್ತು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.